ಲಾಸ್ಟ್ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ, ನಾವು ಬ್ಯಾಂಗ್ಳೂರಿಂದ ಮುಂಬೈಗೆ ಬಂದಿದ್ವಿ. ಮುಂಬೈಯಿಂದ ನೆಕ್ಸ್ಟ್ ನಾವು ಅಜರ್ಬೈಜಾನ್ಗೆ ಹೋಗೋಕ್ಕಿದೆ, ಬಾಕುಗೆ. ಸೊ ಹಾಗಾಗಿ ಇಲ್ಲೇ ಒಂದು ರೂಮ್ ಮಾಡ್ಕೊಂಡಿದ್ವಿ ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗೋಕ್ಕೆ ಮತ್ತು ಲಗೇಜ್ ಎಲ್ಲ ಇಡೋದಕ್ಕೆ. ಸೊ ಹಾಗೆ ಒಂದಷ್ಟು ಆಚೆ ಸುತ್ತಾಡ್ಕೊಂಬರೋಣ ಮುಂಬೈಯಲ್ಲಿ ಅಂತ ಬಂದಿದ್ವಿ. ಹಾಗೆ ಇಲ್ಲಿ ಹತ್ರದಲ್ಲಿ ನಮಗೆ ಒಂದು ಮಾಲ್ ತೋರಿಸ್ತಾ ಇತ್ತು. ಸರಿ ಇಲ್ಲೇ ಹೋಗ್ಬಿಟ್ಟು ಬರೋಣ, ಹಾಗೆ ಏನಾದರೂ ತಿನ್ನೋಕೆ ಸಿಕ್ಕಿದ್ರೆ ಅಲ್ಲೇ ತಿನ್ಕೊಂಬರೋಣ ಅಂದ್ಕೊಂಡು ಬಂದ್ವಿ. ಇಲ್ಲಿ ರಾಮೆನ್ ನೋಡಿ ನಮಗೆ ಓಕೆ ಟೇಸ್ಟ್ ಮಾಡೋಣ ಅಂತ ಅನಿಸ್ತು. ಹಾಗೆ ಅದ್ರ ಜೊತೆ ಫ್ರೈಡ್ ರೈಸ್ ಕೂಡ ಮಾಡಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ರಾಮೆನ್. ನನಗೆ, ಕಿರಣ್ಗೆ, ನನಗೆ 3 ಜನಕ್ಕೆ ತುಂಬ ಇಷ್ಟ ಆಗುತ್ತೆ. ಅದು ಕೋಕೋನಟ್ ಫ್ಲೇವರ್ ಎಲ್ಲ ಬರ್ತಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನೀವೇ ನೋಡ್ತಾ ಇರ್ಬೋದು, ಈಯನ ಎಂಜಾಯ್ ಮಾಡ್ಕೊಂಡು ತಿಂತಿರೋದ್ರಲ್ಲೇ ಗೊತ್ತಾಗುತ್ತೆ. ಊಟ ಎಲ್ಲ ಮುಗಿಸ್ಕೊಂಡು ಶಾಪಿಂಗ್ ಮಾಡೋಣ ಅಂತ ಬಂದ್ವಿ. ನಾವು ವೆಜಿಟೇರಿಯನ್ಸ್ ಆಗಿರೋದ್ರಿಂದ ಬೇರೆ ಕಂಟ್ರಿ ಆ ಕಡೆ ಎಲ್ಲ ಹೋಗ್ತಾ ಇದ್ದೀವಿ ಅಂದರೆ ಸ್ವಲ್ಪ ನಮಗೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಯಾಕಂದರೆ ಜಾಸ್ತಿ 90% ಹಂಗೆ ಮೀಟೇ ಇರೋದು ಎಲ್ಲ ಕಡೆ. ನಾವು ಲಂಕಾವಿಗೆ ಹೋದಾಗೂ ಕೂಡ ತುಂಬ ಸಫರ್ ಮಾಡಿಬಿಟ್ಟಿದ್ವಿ, ತಿನ್ನೋಕ್ಕೇನೂ ಇರಲಿಲ್ಲ. ಸೊ ಹಾಗಾಗಿ ಈ ಸರಿನೂ ಆ ಥರ ಆಗೋದು ಬೇಡ ಅಂದ್ಬಿಟ್ಟು ಹಾಗೆ ಒಂದಷ್ಟು ರೆಡಿ ಟು ಈಟ್ ಆ ಥರ ಬಾಕ್ರಾ ಇಲ್ಲೆಲ್ಲ ಚೆನ್ನಾಗಿರುತ್ತಲ್ವ. ಸೊ ಅದೆಲ್ಲ ತೊಗೊಂಡಿದ್ವಿ, ಎಮರ್ಜೆನ್ಸಿಗೆ ಇರುತ್ತೆ ತಿನ್ನೋಕ್ಕೆ ಅಂತ. ಹಾಗೆ ಇಲ್ಲಿ ಇಸ್ಕಾನ್ ಟೆಂಪಲ್ ಇತ್ತು, ಅಲ್ಲಿಗೂ ಹೋಗೋಣ ಅಂತ ಬಂದಿದ್ವಿ. ಅಲ್ಲಿ ಇಸ್ಕಾನ್ ಟೆಂಪಲ್ಲು ಕೂಡ ಪ್ರಸಾದ ಕೊಟ್ಟರು. ಸೊ ಸೇಮ್ ಕಿಚಡಿ ಥರ ಕೊಟ್ಟಿದ್ರು, ಚೆನ್ನಾಗಿತ್ತು. ಸೊ ತಿನ್ಕೊಂಡು ಅಲ್ಲಿದ್ದ ಹತ್ರದಲ್ಲಿ ಜುಹು ಬೀಚ್ ಇತ್ತು, ಅಲ್ಲಿಗೂ ಹೋಗೋಣ ಅಂತ ಬಂದ್ವಿ. ಇಲ್ಲಿ ಬಂದಮೇಲೆ ಅನಿಸ್ತು ಯಾಕಾದರೂ ಬಂದ್ವಿ ಅಂತ. ಅಷ್ಟು ಜನ ಇದ್ದರು. ಒಂದು 8 ಇಯರ್ಸ್ ಬ್ಯಾಕ್ ನಾನು ಕಿರಣ್ ಬಂದಿದ್ವಿ ಇಲ್ಲಿ. ಸರಿ ಏನೋ ಕರ್ಕೊಂಬರೋಣ ಅಂತ ಬಂದರೆ ತುಂಬ ಜನ ಇದ್ದರು. ಪಾಪ ಅವಳು ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಬಂದಿದ್ದು, ಬೀಚಲ್ಲಿ ಆಟ ಆಡ್ತೀನಿ ಹಂಗೆ ಹಿಂಗೆ ಅಂತ. ಸೊ ಆಮೇಲೆ ಅನಿಸ್ತು ಈ ಥರ ಕ್ರೌಡಲ್ಲಿ ಆಟ ಆಡ್ಸೋದೆಲ್ಲ ಬೇಡ ಅಂತ. ಯಾಕಂದರೆ ರಿಸ್ಕ್ ತೊಗೊಳಕ್ಕೆ ಇಷ್ಟ ಇರಲಿಲ್ಲ. ಬೇರೆ ಕಡೆ ಇನ್ನೂ ಬೇರೆ ಕಂಟ್ರಿ ಟ್ರಾವೆಲ್ ಕೂಡ ಮಾಡೋಕ್ಕಿದೆ, ಅಲ್ಲೆಲ್ಲ ಸುತ್ತಾಡೋಕ್ಕಿದೆ, ಎಲ್ಲ ಏನಕ್ಕೆ ಮತ್ತೆ ಅಂದ್ಬಿಟ್ಟು ಸುಮ್ಮನೆ ಹಂಗೆ ನೋಡಿಕೊಂಡು ಅಲ್ಲಿದ್ದ ಟೀ ಕುಡಿಯೋಣ ಅಂತ ಅನಿಸ್ತಾ ಇತ್ತು. ಎಷ್ಟೇ ಬಿಸಿಲು ಇರಲಿ ಏನೇ ಇರಲಿ ಈ ಟೀ ಮಾತ್ರ ಮಿಸ್ ಮಾಡೋಕ್ಕೆ ಇಷ್ಟ ಇಲ್ಲ. ಯಾಕಂದರೆ ಬೇರೆ ಕಂಟ್ರಿಗೆ ಹೋದರೆ ನಂಗೆ ಗೊತ್ತು ಆ ಕಡೆ ಟೀ ಸಿಗೋಲ್ಲ ಅಂತ. ಸಿಕ್ಕಿದ್ರು ನಮ್ಮ ಥರ ಮಿಲ್ಕಿಂದ ಮಾಡಿರಲ್ಲ, ಬ್ಲ್ಯಾಕ್ ಟೀ ಆ ಥರ, ಸ್ಯಾಫ್ರನ್ ಟೀ ಆ ಥರ ಎಲ್ಲ ಇರುತ್ತೆ. ಸೊ ಹೋಗೋಕ್ಕೆ ಮುಂಚೆ ಒಂದ್ಸರಿ ತೃಪ್ತಿಯಿಂದ ಟೀ ಕುಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಟೀ ಕುಡ್ಕೊಂಡ್ವಿ. ಹಾಗೆ ಅಲ್ಲಿ ಚಾಪೆ ಎಲ್ಲ ಮಾರ್ತಾಯಿದ್ರು, ಹಾಸ್ಕೊಂಡು ಕುತ್ಕೊಳ್ಳೋದಕ್ಕೆ ಎಲ್ಲ. ಅಂದರೆ ರೆಂಟ್ಗೆ ಅನಿಸುತ್ತೆ, ಜಸ್ಟ್ 1 ಅವರ್ಗೆ ಹಂಗೆ ಹಾಕೊಂಡು ಕುತ್ಕೊಳ್ಳೋಕ್ಕೆ. ನಮಗೆ ಬೇಡ ಅಂದ್ಬಿಟ್ಟು ಅಲ್ಲಿದ್ದ ಸೀದಾ ಆಟೋ ಬುಕ್ ಮಾಡಿಕೊಂಡು ರೂಮ್ ಕಡೆ ಬಂದ್ವಿ. ಮತ್ತು ಇನ್ನು ಏನೇನು ಸ್ನ್ಯಾಕ್ಸ್ ಎಲ್ಲ ತೊಗೊಂಡಿದ್ವಲ್ಲ ಅದನ್ನ ಮತ್ತೆ ಇನ್ನೊಂದ್ಸರಿ ಪ್ಯಾಕಿಂಗ್ ಮಾಡೋಣ ಅಂದ್ಬಿಟ್ಟು ಎಲ್ಲ ತೆಗೆದು ಮತ್ತೆ ಒಂದೇ ಬ್ಯಾಗಲ್ಲಿ ಚೆಕ್ಕಿನ್ ಬ್ಯಾಗ್ ಏನಿದೆ ಅದರಲ್ಲಿ ಎಷ್ಟಾಗುತ್ತೋ ತುರ್ಕಿ ಕಿರಣ್ ಅದ್ರ ಮೇಲೆ ಲಿಟ್ರಲಿ ನಿಂತ್ಕೊಂಡು ಕುಣಿತಾ ಇದ್ರು. ಆ ಥರ ಎಲ್ಲ ಕಾಂಪ್ಯಾಕ್ಟ್ ಆಗೋಷ್ಟು ಇಷ್ಟು ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡು ಸೀದಾ ಏರ್ಪೋರ್ಟ್ ಕಡೆ ಹೋದ್ವಿ. ಫುಲ್ ವಿಡಿಯೋ ಯೂಟ್ಯೂಬಲ್ಲಿ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.